ಬೆಳಗ್ಗೆ ಎದ್ದು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಕಣ್ಣೂರಿಂದ ಬೇರೆ ಕಡೆ ಲೊಕೇಶನ್ಗೆ ವೈನಾಡು ಹೊರಡೋಣ ಅಂತ ಹೊರಡ್ತಾಯಿತ್ತು. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿಯಾಗಿ ಗಾಡಿ ಒಳಗಡೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಎತ್ಕೊಂಡು ಮತ್ತು ನೆಕ್ಸ್ಟು ಲಾಸ್ಟು ಡ್ರೈವಿಂಗ್ ಬೀಚು ಎಂಜಾಯ್ ಮಾಡಲೇಬೇಕು ಅಂತ ಅನ್ನಿಸ್ತು. ಅದಕ್ಕೆ ತಿರ್ಗಾ ಒಳಗಡೆ ಗಾಡಿ ತಗೊಂಡೋಗಿ ಅಂಕಲ್ದು ಒಂದು ಆಟೋ ತಂದಿದ್ರು, ಆಟೋ ಜೊತೆ ಫೋಟೋ ತಗೊಂಡು ಮತ್ತು ಬೀಚಲ್ಲಿ ಕೂಲ್ ಡ್ರಿಂಕ್ಸ್ ಒಂದು ಉಳಿದಿತ್ತು, ಕೂಲ್ ಡ್ರಿಂಕ್ಸ್ ಕುಡಿದಿರಲಿಲ್ಲ, ಕುಡಿಯೋಕ್ಕಾಗಿರಲಿಲ್ಲ. ಮತ್ತು ತಿರ್ಗಾ ಅದನ್ನು ಬೀಚಲ್ಲಿ ಕುಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಸೀದಾ ವೈನಾಡ್ ಕಡೆ ಹೊರಟು. ಹಾಗೆ ಬರ್ತಾ ಒಂದು ಪಾರ್ಕ್ ಸಿಕ್ತು, ಆ ಪಾರ್ಕಲ್ಲಿ ಫೋಟೋಶೂಟ್ ಮಾಡ್ಕೊಂಡು ನೆಕ್ಸ್ಟು ಒಂದು ಫೋರ್ಟ್ ಸಿಕ್ತು, ಫೋರ್ಟ್ ಒಂದು ನೋಡ್ಕೊಂಡು ಮತ್ತು ನೆಕ್ಸ್ಟ್ ಒಂದು ಫಾಲ್ಸ್ ಸಿಕ್ತು, ಫಾಲ್ಸು ಚೆನ್ನಾಗಿತ್ತು. ಒಂದು ಫಾಲ್ಸು ಈ ಕಡೆ ರೂಟಲ್ಲಿ ಹಾಗೆ ಫಾಲ್ಸ್ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟಿದೆ ಘಾಟ್ ರೋಡ್ ಕಡೆಗೆ. ಘಾಟು ಹೆವಿ ಘಾಟ್ ಅಂತ ಹೇಳ್ಬೋದು. ರೋಡು ಮಾತ್ರ ಹೆವಿ ಸೈಕಾಗಿತ್ತು ರೋಡು. ಆದರೂ ಈ ಥರ ನಮ್ಮ ಗಾಡಿಗಳಲ್ಲಿ ಸೈಕಾಗಿ ಘಾಟ್ ರೋಡ್ ಹೊಡೆಯೋದೇ ತುಂಬ ಕಷ್ಟ, ಆದರೂ ನಮ್ಮಂತರಿಗೆ ಅದೇ ಇಷ್ಟ. ನೆಕ್ಸ್ಟಲ್ಲೇ ಮುಂದೆ ಬರ್ಬೇಕಾದ್ರೆ ಒಂದು ಟೀ ಶಾಪ್ ಇತ್ತು, ಟೀ ಶಾಪು ಟೀ ಕುಡ್ಕೊಂಡು ಈ ಥರ ಬಂದಾಗ ಟೀ ಶಾಪ್ ಟೀ ಕುಡಿಯೋದೇ ಒಂಥರ ತುಂಬ ಖುಷಿ, ಅದು ಕಾಡೊಳಗಡೆ ಅಷ್ಟೆಲ್ಲ. ನೆಕ್ಸ್ಟ್ ಬಂದು ವೈನಾಡಲ್ಲಿ ರೂಮ್ ಮಾಡಿ ನೆಕ್ಸ್ಟ್ ಡೇ ವೈನಾಡ್ ಪೂರ್ತಿ ನೋಡೋಣ ಅಂತ ಆರಾಮಾಗಿ ರೂಮಲ್ಲಿದ್ದೆ. ಡೇ 3 ಜರ್ನಿ ಇಷ್ಟ ಆಗಿತ್ತು.